ದಿನ ಸ್ಟಾರ್ಟ್ ಆಗೋದು ಗ್ರೀನ್ ಟೀಯಿಂದ. ಗ್ರೀನ್ ಟೀ ಇಲ್ಲ ಅಂತ ಅಂದರೆ ದಿನ ಪೂರ್ತಿ ಇನ್ಯಾಕ್ಟಿವ್ ಆಗಿರ್ತೀನಿ. ಸೊ ಸಂಡೇ ಆಗಲಿ ಮಂಡೇ ಆಗಲಿ ಗ್ರೀನ್ ಟೀ ಅಂತೂ ಮ್ಯಾಂಡೇಟ್ರಿ ನನಗೆ. ಸೊ ಗ್ರೀನ್ ಟೀ ಮಾಡಿಕೊಂಡು ಮಾರ್ನಿಂಗ್ಸ್ ಎಂಜಾಯ್ ಮಾಡೋಣ ಅಂತ ಆಚೆ ಬಂದು ನೋಡಿದ್ರೆ ಸಾಗರ್ ಸಹ ಎದ್ದಿದ್ರು. ಇದೇನಿದು ಇಷ್ಟು ಬೇಗ ಎದ್ದಿದ್ದೀರಾ ಅಂತ ಕೇಳಿದ್ರೆ, ವೀಕೆಂಡ್ ಅಲ್ವಾ, ಬೇಗ ಎದ್ದರೆ ಸ್ವಲ್ಪ ಲಾಂಗ್ ಡೇ ಸಿಗುತ್ತೆ ಅಂತ ಅಂದರು. ಸೊ ಆಯಿತು ಅಂತ ನಾವಿಬ್ಬರು ಆಚೆ ಬಂದು ಸನ್ರೈಸ್ನ ಎಂಜಾಯ್ ಮಾಡಿಕೊಂಡು ತುಂಬ ಚೆನ್ನಾಗಿರೋ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸ್ಪೆಂಡ್ ಮಾಡಿ ಆದಮೇಲೆ ನಂದಿದ್ದೇ ಇದೆಯಲ್ಲ ಯೂಶ್ವಲ್ ಕೆಲಸ. ಸೊ ಕಿಚನಿಗೆ ಹೋಗಿ ನೋಡಿದ್ರೆ ಬ್ಲೂಬೆರೀಸ್ ಇತ್ತು. ಹೇಗೋ ಆಚೆ ಹೋಗ್ತಾ ಇದ್ದೀವಲ್ಲ, ಕ್ವಿಕ್ಕಾಗಿ ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಏನೇನು ಹಣ್ಣಿದೆಯೋ ಅದನ್ನೆಲ್ಲ ಜಾರ್ಗೆ ಹಾಕಿ ಹಾಲು ಹಾಕಿ ಹನಿ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ಆದಮೇಲೆ ಸ್ಮೂದಿ ಆಯಿತು. ಸೊ ಸ್ಮೂತಿ ಒಂದೇ ಸಾಕಾಗಲ್ಲ, ಇನ್ನೂ ಏನಾದರೂ ಬೇಕಲ್ಲ ಅಂತ ಹಾಗೆ ಫ್ರಿಜ್ಜಲ್ಲಿ ಹುಡುಕ್ಬೇಕಾದ್ರೆ ಮೊಟ್ಟೆಗಳಿತ್ತು. ಸೊ ಮೊಟ್ಟೆಗಳು ಯೂಸ್ ಮಾಡಿಕೊಂಡು ಆಮ್ಲೆಟ್ ಮಾಡಿಕೊಂಡೆ. ಬ್ರೇಕ್ಫಾಸ್ಟ್ ರೆಡಿ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾನಂತೂ ರೆಡಿ ಆದೆ. ಸಣ್ಣದಾಗ ಒಂದು ಫಿಟ್ ಚೆಕ್ ಬೇಕಲ್ವಾ. ಸೊ ಇದು ನನ್ನ ಔಟ್ಫಿಟ್ ಆಗಿತ್ತು ಅವತ್ತಿನ ದಿನಕ್ಕೆ. ಮೈ ಗಾಡ್, ಲಿಟ್ರಲಿ ನಾನು ಬೆವರ್ತಾ ಇದ್ದೀನಿ ತುಂಬ. ಓಕೆ, ಸೊ ನಾನಿವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಮ್ಮನ ಮನೆಗೆ ಹೋಗಿ ಅಲ್ಲಿಂದ ಅಮ್ಮನ ಮತ್ತು ಅಪ್ಪನ ಪಿಕ್ ಮಾಡಿಕೊಂಡು ವಿ ಹ್ಯಾವ್ ಟು ಗೋ ಸಮ್ವೇರ್ ಎಲ್ಸ್. ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಸೊ ಇಟ್ಸ್ ಸಮ್ಮರ್ ಬರ್ತಾ ಇದೆ. ಆ್ಯಂಡ್ ಈ ಸಮ್ಮರಲ್ಲಿ ಮಗುನ ಕರ್ಕೊಂಡು ನಾವು ಆಚೆ ಹೋಗಬೇಕು ಅಂತಂದರೆ ಇಟ್ಸ್ ನಾಟ್ ಅ ಜೋಕ್. ಒಂಥರ ಏನಂತಾರೆ, ಒಂದು ಯುದ್ಧಕ್ಕೆ ಹೋದಾಗೆ ಆಗುತ್ತೆ. ಆ್ಯಂಡ್ ಯೂಶ್ವಲಿ ಅದು ಹೋದಾಗೆಲ್ಲ ಅವನು ಪ್ರಾಪರಾಗಿ ಊಟ ಆಗಿರಲ್ಲ, ಪ್ರಾಪರಾಗಿ ನ್ಯಾಪ್ ಆಗಿರಲ್ಲ. ಇಟ್ಸ್ ಟು ಮಚ್ ಹೆಡೇಕ್. ಓಕೆ, ಲೆಟ್ಸ್ ನಾಟ್ ವೇಸ್ಟ್ ಆರ್ ಟೈಮ್ ಆ್ಯಂಡ್ ಲೆಟ್ಸ್ ಗೋ. ಆನ್ ದ ವೇ ನನಗೊಂದು ಬೇಬಿ ಶಾಪ್ ಕಾಣಿಸ್ತು. ಸೊ ಐ ಗಾಟ್ ದಿಸ್ ಕ್ಯಾಪ್ ಬಿಕಾಸ್ ಅವ್ನು ಇವಾಗ ಬಿಸಿಲು ಜಾಸ್ತಿ ಅಲ್ವಾ, ಆ್ಯಂಡ್ ಆಚೆಗಡೆ ಹೋಗ್ತಾ ಇರೋದ್ರಿಂದ. ಸೊ ಈ ಕ್ಯಾಪ್ ಅವನಿಗೆ ಹಾಕೋಣ. ಓಕೆ, ಶಾ. ಓ ಯು ಆರ್ ಸೋ ಕ್ಯೂಟ್. Up late, missed the morning glaze, but the sunlight hits in so many ways. Grab my shades and hit the streets, no plan, chasing vibes like Shisha. ಎಲ್ಲಿ ಹೋಗ್ತಿದ್ಯಾ ಅಬ್ಬಿ? ಸ್ವಿಮ್ಮಿಂಗ್. ಹ್ಯಾಪಿ. ಓಕೆ, ಬಾಯ್. ನಾನು ಬರಬೇಕಾ? ಓಕೆ ಮಂಗ, ಹೋಗೋಣ. See you next week. Okay? Okay. ಅಭಿಬಾ. ನಾ ಬರ್ಲಾ? ಸರಿ ಬನ್ನಿ ಅನ್ಬೇಕು. ಸರಿ ಮೊಮ್ಮಗನೆ, ಬರ್ತೀನಿ ನಾಳೆ. ನಾನು ಅಮ್ಮನ ಮನೆಯಿಂದ ವಾಪಸ್ ಬಂದೆ. ಆ್ಯಂಡ್ ಅಮ್ಮ ಸಾಂಬಾರು ಕೊಟ್ಟಿದ್ರು, ಕೈಮಾ ಸಾರು ಮತ್ತು ಸ್ವಲ್ಪ ಮಟನ್ ಸಾರು. ಬಿಕಾಸ್ ನಮ್ಮ ತಾತ ಬಂದಿದ್ರು ಆ್ಯಕ್ಚುಲಿ ಮನೆಗೆ. ಆ್ಯಂಡ್ ಅವ್ರಿಗೆ ಕೈಮಾ ಸಾರು ಅಂದರೆ ತುಂಬ ಇಷ್ಟ. ಸೊ ಅಮ್ಮ ಕೈಮಾ ಸಾರು ಹಾಗೆ ಮಟನ್ ಸಾಂಬಾರು ಮಾಡಿದ್ರು. ಸೊ ನನಗೂ ಸ್ವಲ್ಪ ಕೊಟ್ಟರು ಡಿನ್ನರ್ಗೆ ತೊಗೊಂಡು ಹೋಗು ಅಂತ. ಅದಕ್ಕೆ ನಾನು ಇವಾಗ ರೈಸ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಅಬಿಗೆ ಸರಿ. ಆ್ಯಂಡ್ ಅಬಿ ಅಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾನೆ ಇವತ್ತು. ಬಿಕಾಸ್ ಅವನ್ನ ಸ್ವಿಮ್ಮಿಗೆ ಕರ್ಕೊಂಡು ಹೋದ್ವಿ. ದೆನ್ ಅವ್ನಿಗೆ ಹೇರ್ ಕಟ್ ಮಾಡಿಸಾದ್ಮೇಲೆ ಮತ್ತೆ ನಾನು ತಲೆಗೆ ಸ್ನಾನ ಮಾಡಿಸಿದೆ. ಸೊ ಅವನಿಗೆ ತಲೆಗೆ ಸ್ನಾನ ಮಾಡಿಸಿದ ದಿನ ಯೂಶ್ವಲಿ ತುಂಬ ಟಯರ್ಡ್ ಆಗಿರ್ತಾನೆ ಆ್ಯಂಡ್ ಸ್ಲೀಪಿ ಆಗಿರ್ತಾನೆ. ಸೊ ಹೀಸ್ ಟಯರ್ಡ್ ಆ್ಯಂಡ್ ಹೀಸ್ ಪ್ಲೇಯಿಂಗ್ ಡೌನ್ ಕರೆಂಟ್ಲಿ. ಸೊ ಇವಾಗ ಸರಿ ಮಾಡಿಕೊಂಡು ಅವನ್ನ ಬೇಗ ತಿನ್ನಿಸಿ ಮಲಗ್ಸೋದಷ್ಟೇ.
ನೋ ತಿನ್ನು 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 ನೋ ಏಯ್ ಬಟ್ಟೆ ಕಟ್ಬೇಡ ಇಲ್ಲಿ ಹಾಕು. ನೋ ಸಾಕು ಸಾಕು No. ನಾನು ಒಂದಷ್ಟು ಥಿಂಗ್ಸ್ ಆರ್ಡರ್ ಮಾಡಿದ್ದೆ ಆ್ಯಂಡ್ ಫಸ್ಟ್ ಥಿಂಗ್ ಸ್ಪ್ರೈಟ್ ಆರ್ಡರ್ ಮಾಡಿದ್ದೀನಿ. ಒಂದು ಮಾಕ್ಟೇಲ್ ಮಾಡ್ಕೊಳ್ಳೋಣ ಅಂತ ಸಮ್ಮರ್ಗೆ. ಸೊ ಪುದೀನ ಅಡುಗೆಗೆ ಮತ್ತು ಮಾಕ್ಟೇಲ್ಗೆ. ಆ್ಯಂಡ್ ಇದು ಒಂದು ಜಾಗರಿ ಕೋಕೋನಟ್ ಬರ್ಫಿ, ಇದು ಸಾಗರ್ ಚಾಯ್ಸ್. ಆ್ಯಂಡ್ ಲೆಮನ್ ಫಾರ್ ಕುಕ್ಕಿಂಗ್ ಆ್ಯಂಡ್ ಆಲ್ಸೋ ಮಾಕ್ಟೇಲ್ಗೆ. ಆಮೇಲೆ ಕಡಲೆ ಬೀಜಗಳು ಖಾಲಿ ಆಗಿತ್ತು, ಸೊ ಅದಕ್ಕೆ ಕಡಲೆ ಬೀಜಗಳು ಆರ್ಡರ್ ಮಾಡಿಕೊಂಡೆ. ಆ್ಯಂಡ್ ವಾಟರ್ಮೆಲನ್, ಬನಾನಾ ಆ್ಯಂಡ್ ಇದು ಒಂದು ಐಸ್ ಕ್ರೀಮ್. ಇದು ಗೋ ಝೀರೋ ಅಂತ ಇತ್ತು ಆ್ಯಂಡ್ ಟೆಂಡರ್ ಕೋಕೋನಟ್ ಫ್ಲೇವರ್, ಗಿಲ್ಟ್ ಫ್ರೀ ಸ್ಕೂಪ್ಸ್ ಅಂತ ಇತ್ತು, ಝೀರೋ ಶುಗರ್ ಅಂತ ಎಲ್ಲ ಇತ್ತು. ಜಸ್ಟ್ ಸ್ಕ್ರಾಲ್ ಮಾಡಬೇಕಾದ್ರೆ ಇದೊಂದು ಸಿಕ್ತು. ಐ ಥಾಟ್ ಆಫ್ ಟೇಸ್ಟಿಂಗ್ ಇಟ್, ಸೊ ಐ ಜಸ್ಟ್ ಬಾಟ್ ದಿಸ್. ಕ್ವಿಕ್ ಹೋಮ್ ಅಪ್ಡೇಟ್. ಈ ಸ್ಕ್ರೀನ್ನ ನಾವು ಆ್ಯಕ್ಚುಲಿ ಇನ್ಸ್ಟಾಲ್ ಮಾಡಿಸಿದ್ವಿ ಬೆಳಗ್ಗೆ, ಬಿಕಾಸ್ ಇಲ್ಲಿಂದ ಸಮ್ಮರ್ ಆರ್ ವಾಟ್ ಎವರ್, ಇವಾಗ ನಮ್ಮದು ಈಸ್ಟ್ ಫೇಸಿಂಗ್ ಇರೋದ್ರಿಂದ ಯಾವಾಗೆಲ್ಲ ಮಾರ್ನಿಂಗ್ ಸೂರ್ಯ ಬರ್ತಾನೆ ಡೈರೆಕ್ಟ್ ಸೂರ್ಯನ ರೇಸ್ ಬಿಸಿಲು ಇಲ್ಲಿಗೆ ಬೀಳ್ತಾ ಇತ್ತು. ಸೊ ದಟ್ ಡೋರ್ ಸ್ಥಿತಿ ನೋಡ್ಬೋದು ನೀವು. ಆಲ್ಮೋಸ್ಟ್ ಅದು ಬ್ರೇಕ್ ಆಗಿಬಿಟ್ಟಿತ್ತು ಡೋರ್ ಆ್ಯಂಡ್ ಪೇಂಟ್, ಲೈಕ್ ಏನು ಪೇಂಟ್ ಹಾಕಿದ್ದೀವಿ ಅದೆಲ್ಲ ಹೊರಟೋಗ್ತಾ ಇತ್ತು. ಆ್ಯಂಡ್ ಆಲ್ಸೋ ವಿಂಡೋನೂ ಸಹ ಹಾಗೆ ಆಗಿತ್ತು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೆ ಸಾಗರ್ಗೆ, ಲೆಟ್ಸ್ ಇನ್ಸ್ಟಾಲ್ ಸ್ಕ್ರೀನ್ ಅಂತ. ಸೊ ಹೇಗೋ ಅವರು ಮಾರ್ಕೆಟಿಂಗ್ ಅಂತ ರೋಡಲ್ಲಿ ಬಂದಿದ್ದರು, ದೆನ್ ವಿ ಥಾಟ್ ಆಫ್ ಇನ್ಸ್ಟಾಲಿಂಗ್. ಆ್ಯಂಡ್ ಈ ಶೇಡ್ಸ್ ಆ್ಯಕ್ಚುಲಿ ಕಂಪ್ಲೀಟ್ ಇನ್ಸ್ಟಾಲ್ ಮಾಡಿಸ್ಬೇಕಾಗಿತ್ತು, ಬಟ್ ಈ ಒಂದು ಕಲರ್ ಏನಿದೆ ಆ ಕಲರಲ್ಲಿ ಸ್ಟಾಕ್ ಇರಲಿಲ್ಲ ಅವ್ರಿಗೆ ಸದ್ಯಕ್ಕೆ. ಸೊ ದೇ ಸೆಡ್ ಲೈಕ್ ದೇ ವಿಲ್ ಬ್ರಿಂಗ್ ಅಗೇನ್ ಆ್ಯಂಡ್ ದೇ ವಿಲ್ ಇನ್ಸ್ಟಾಲ್. ಬಟ್ ಆ್ಯಸ್ ಆಫ್ ನಾವ್ ಇದು ಇವಾಗ ಡೋರ್ ಕವರ್ ಆಗಿದೆ. ಆ್ಯಂಡ್ ಈ ಡೋರಿಗೆ ನಾನೀಗ ವೈಟ್ ಸಿಮೆಂಟ್ ಹಾಕಿದ್ದಾರೆ ಸಾಗರು, ಆ್ಯಂಡ್ ನಾನು ಪೇಂಟ್ ಮಾಡಬೇಕಿದನ್ನು. ಸೊ ಫ್ರೀ ಆದಮೇಲೆ ಐ ವಿಲ್ ಜಸ್ಟ್ ಪೇಂಟ್ ದ್ಯಾಟ್ ವೈಟ್ ಪ್ಯಾಚಸ್. ದಟ್ಸ್ ಇಟ್. ಸೊ ಜಸ್ಟ್ ನಾವು ನಂದು ಶಾರ್ ಆಯಿತು ಆ್ಯಂಡ್ ಶಾರ್ ಮುಗಿಸ್ಕೊಂಡು ಅಭಿನ ಮಲಗಿಸಿ ಆಯಿತು. ಸೊ ಈಗ ಅವನು ಮಲಗಿರೋ ಟೈಮಲ್ಲಿ ನಾನು ಒಂದು ಎಡಿಟಿಂಗ್ ಆಗಲಿ ಇಲ್ಲ ಸಿಸ್ಟಮಲ್ಲಿ ಏನಾದರೂ ಸ್ವಲ್ಪ ಕೆಲಸ ಇದ್ದರೆ ಮಾಡ್ಕೊಂಬಿಡೋಣ ಅಂತ. ಬಿಕಾಸ್ ಅವ್ನು ಎದ್ದಿದ್ರೆ ಈ ಕೆಲಸಗಳನ್ನ ಮಾಡೋದಕ್ಕೆ ಅವನ್ನ ಬಿಡೋಲ್ಲ ಆ್ಯಂಡ್ ಅವನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾಡೋದಕ್ಕೂ ಆಗೋಲ್ಲ. ಸೊ ಅದಕ್ಕೆ ನಾನು ಇದನ್ನು ಮುಗಿಸ್ಕೊಂಡು ಬಿಡ್ತೀನಿ. ಆ್ಯಂಡ್ ಆ್ಯಕ್ಚುಲಿ 2 ಥಿಂಗ್ಸ್, ಒಂದು ವೀಡಿಯೋ ಎಡಿಟಿಂಗ್ ಮಾಡಬೇಕು ಆ್ಯಂಡ್ ಇನ್ನೊಂದು ಅಭಿದು ಪಾಸ್ಪೋರ್ಟ್ ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಸೊ ಕರೆಂಟ್ಲಿ ನಾನು ಅದನ್ನು ಮಾಡ್ತಾ ಇದ್ದೀನಿ. ಬಿಕಾಸ್ ಅಭಿದು ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ. ಒಂದು ಪಾಸ್ಪೋರ್ಟ್ ಒಂದು ಪೆಂಡಿಂಗ್ ಇತ್ತು, ಸೊ ಅದನ್ನು ಕಂಪ್ಲೀಟ್ ಮಾಡಿಬಿಡೋಣ. ಸೊ ಟೆಂಪ್ರವರಿ ಏನೇ ಡಾಕ್ಯುಮೆಂಟ್ಸ್ ಬೇಕಿದ್ದರೂ ರೆಡಿ ಇರುತ್ತೆ ಅಂತ. ಸೊ ಅದಕ್ಕೆ ನಾನು ಇವತ್ತಿಗೆ ಅದನ್ನು ಮುಗಿಸ್ಬಿಡ್ಬೇಕು. ಬಿಕಾಸ್ ಅದನ್ನು ನಾನು ಟು ಡೂ ಲಿಸ್ಟಲ್ಲಿ ಹಾಕ್ಕೊಂಡು ತುಂಬ ದಿನ ಆಯಿತು, ಬಟ್ ಅದನ್ನು ಕಂಪ್ಲೀಟ್ ಮಾಡಿಲ್ಲ ನಾನು. ಸೊ ಇವತ್ತು ಅಟ್ ಎನಿ ಕಾಸ್ಟ್ ನಾನು ಕಂಪ್ಲೀಟ್ ಮಾಡಬೇಕು. ದ್ಯಾಟ್ಸ್ ದಿ ಟಾರ್ಗೆಟ್. ಓಕೆ, ಸೊ ನಾನಿವಾಗ ಮಾಕ್ಟೇಲ್ ಮಾಡ್ಕೋತಾ ಇದ್ದೀನಿ ಯೂಸಿಂಗ್ ವಾಟರ್ಮೆಲನ್. ಸೊ ನನಗೆ ಈ ಒಂದು ಮಾಕ್ಟೇಲ್ ರೆಸಿಪಿ ನಾನು ರ್ಯಾಂಡಮ್ ಆಗಿ ಶಾರ್ಟ್ಸ್ನ ಸ್ಕ್ರಾಲ್ ಮಾಡಬೇಕಾದ್ರೆ ಸಿಕ್ಕಿದ್ದು. ಆ್ಯಕ್ಚುಲಿ ಪ್ರಿಟಿ ಓಲ್ಡ್, ಬಟ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೊ ಯೂಶಲಿ ನಾನು ಮೊಜಿಟೋ ಮಾಡ್ಕೋತಾ ಇದ್ದೆ ಯೂಸಿಂಗ್ ಲೆಮನ್ ಆ್ಯಂಡ್ ಪುದೀನ ಮತ್ತು ಸ್ಪ್ರೈಟು, ಬಟ್ ವಾಟರ್ಮೆಲನ್ ಯೂಸ್ ಮಾಡಿಲ್ಲ. ಆ್ಯಂಡ್ ರೆಸಿಪಿ ಹಳೆಯದೆ, ಬಟ್ ಲೆಟ್ಸ್ ಟ್ರೈ ಒನ್ಸ್. ನಾನು ಲೆಮನ್ ಹಾಕೋತಾ ಇದ್ದೀನಿ ಆ್ಯಂಡ್ ಪುದೀನ I'm just dividing like that. Okay, so ಆಮೇಲೆ ನಾನು ವಾಟರ್ಮೆಲನ್ ಹಾಕೋತಾ ಇದ್ದೀನಿ and I'm gonna smash it. Add some ice cubes. Finally, oh my god,
ಮಾಕ್ಟೇಲ್ ಇಸ್ ರೆಡಿ. ಸೊ ಟೈಮ್ ಇವಾಗ 6 o'clock ಆ್ಯಂಡ್ ಅಪಿ ಅವರು ಲೇಟಾಗಿ ಎದ್ದಿದ್ದಾರೆ. ಸೊ ಇವತ್ತು ನನಗಂತೂ ಪಕ್ಕಾ ಗೊತ್ತು ಲೇಟಾಗಿ ಮಲ್ಕೋತಾನೆ ಅಂತ. ಬಿಕಾಸ್ ಅವ್ನ ರೂಟೀನ್ ಹೇಗೆ ಅಂದರೆ, ಅವ್ನು ಯಾವಾಗೆಲ್ಲ ನ್ಯಾಪ್ ಲೇಟಾಗಿ ಮಲ್ಕೋತಾನೆ, ಲೇಟಾಗಿ ಎದ್ದೊಳ್ತಾನೆ, ಲೈಕ್ ಅವನು ಒಂದು 3:30 4 ಮಲ್ಕೊಂಡು 6 ಎದ್ದೊಳ್ತಾನೆ, ಅವಾಗೆಲ್ಲ ಅವನು ನೈಟು ಸ್ಲೀಪ್ ಡಿಲೇ ಆಗುತ್ತೆ. ನಾವು 9 ಗಂಟೆಗೆ ಕರ್ಕೊಂಡು ಹೋದ್ನು ಬೆಡ್ ಮೇಲೆ, ಬಟ್ ಅವ್ನು ಮಲಗದೆ 11 ಗಂಟೆಗೆ. ಉಳ್ಳಾಡ್ಕೊಂಡು ಇಲ್ಲ ಎದ್ದು ಕೂತ್ಕೊಂಡು ಹಪ್ಪ ಅಮ್ಮ ಅಂತ ಎಬ್ಬರಿಸ್ತಾ ಇರ್ತಾನೆ. ಅವನಿಗೆ ನಿದ್ದೆ ಬರೋಲ್ಲ ಬಿಕಾಸ್ ಆಫ್ ದ ಲೇಟ್ ನ್ಯಾಪ್. ಆ್ಯಂಡ್ ಐ ರಿಯಲಿ ಹೇಟ್ ದ್ಯಾಟ್, ಬಿಕಾಸ್ ನನಗೆ ನಿದ್ದೆ ಬರ್ತಾ ಇರುತ್ತೆ ಆ್ಯಂಡ್ ಸಾಗರ್ಗೆ ನಿದ್ದೆ ಬರ್ತಾ ಇರುತ್ತೆ, ಬಟ್ ನಮಗೆ ನಿದ್ದೆ ಮಾಡೋಕ್ಕೆ ಬಿಡ್ತಾ ಇರಲ್ಲ ಅವನು. ಐ ನೋ ಇವತ್ತು ರಾತ್ರಿ ನನ್ನ ಪೇಷನ್ಸ್ ತುಂಬ ಚೆಕ್ ಮಾಡ್ತಾನೆ ಅಂತ. ಓಕೆ, ಎನಿವೇರ್ಸ್. ಸೊ ನಾನಿವಾಗ ವಾಕಿಂಗ್ ಕರ್ಕೊಂಡು ಹೋಗ್ಲಾ, ಸೈಕ್ಲಿಂಗ್ ಕರ್ಕೊಂಡು ಹೋಗ್ಲಾ ಅಂತ ಕನ್ಫ್ಯೂಸ್ ಆಗ್ತಾ ಇದೆ ನನಗೆ. ಬಿಕಾಸ್ ಇವಾಗ ಕತ್ಲೆ ಆಗ್ತಿದೆ ಆಲ್ಮೋಸ್ಟ್. ಸೊ ಸೈಕ್ಲಿಂಗ್ ಅಂತೂ ಆಗಲ್ಲ. ಮೇ ಬಿ ಐ ವಿಲ್ ಟ್ರೈ ವಾಕಿಂಗ್ ಕರ್ಕೊಂಡು ಹೋಗೋದಕ್ಕೆ. ಅವ್ನ ಕೋಆಪ್ರೇಷನ್ ಹೆಂಗಿರುತ್ತೋ ಹಂಗೆ ಹೋಗುತ್ತೆ. ಎಲ್ಲ ಅವನು ಆಟ ಆಡಬೇಕು ಅವ್ನ ಸಿಬ್ಲಿಂಗ್, ಅವ್ನ ಕಸಿನ್ ಜೊತೆ ಅಂತಂದರೆ ಹೀಲ್ ಗೋ ಡೌನ್. ಓಕೆ, ಸೊ ಐ ಆಮ್ ಗೋನಾ ಎಂಡ್ ದಿಸ್ ವಿಡಿಯೋ ಹಿಯರ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಈ ವ್ಲಾಗು. ಆ್ಯಂಡ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ, ಏನು ಯೋಚನೆ ಮಾಡ್ತಾ ಇದ್ದೀರಾ, ಬೇಗ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಬಟನ್ನ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. Until then, thank you. Bye-bye.